ಅಮೃತ್ ನೋನಿ ಪೇನ್ ಆಯಿಲ್, ನೋವಿಗೆ ವಿರಾಮ, ದೇಹಕ್ಕೆ ಆರಾಮ. ಶಿವಮೊಗ್ಗ SP ಅವರಿಗೆ ಹೇಳಿದ್ವಿ. ಆಮೇಲೆ ದಾವಣಗೆರೆ DSP ಅವರು ಲೊಕೇಶನ್ ಕೊಟ್ಟರು. ಅದು ಮಡಿಲು ಅದು ಅಲ್ಲಪ್ಪ, ಫಸ್ಟು ಬೇರೆ ಕಡೆ ಲೊಕೇಶನ್ ಇಲ್ಲಿ ನ್ಯಾಮತಿ ಹತ್ರ ಎಂಥ ಊರದು, ಚೆನ್ನಾಲೆ ಅದೇ. ಅದನ್ನು ನಾನು ಮತ್ತೆ ಹೊನ್ನಾಳಿ ಇನ್ಸ್ಪೆಕ್ಟ್ರಿಗೆ ಅವರಿಗೆಲ್ಲ ತಿಳಿಸ್ದೆ. ಆಮೇಲೆ SP ಶಿವಮೊಗ್ಗ ಅವರು ಹೇಳಿದ್ರು ಅದು ಲೊಕೇಶನ್ ಅವ್ರಿಗೂ ಕಳಿಸ್ದೆ. ಇಲ್ಲ, ಅಲ್ಲಿ ಎಲ್ಲೂ ಇಲ್ಲ, ಅದು ಆ ಥರ ಅಂತಂದರು. ಆಮೇಲೆ ಫೋನ್ ಅವ್ರು ಸಿಕ್ತು, ಪ್ರತಾಪನ ಫೋನ್ ಸಿಕ್ತು. ಮಾತಾಡೋದು ಮಾಡಿದಾಗ ಆಲ್ಮೋಸ್ಟ್ ಒಂಥರ ಫುಲ್ ಇದರಲ್ಲಿತ್ತು ಅದು, ರೋಜಿ. ಆಮೇಲೆ ವಾಮಿಟ್ ಮಾಡ್ಕೊಳೋದೆಲ್ಲ. ಎಲ್ಲಿದೆಯಪ್ಪ, ಏನು? ಹೊನ್ನಾಳಿ ಮಲೆಬೆನ್ನೂರು ರೋಡಲ್ಲಿದ್ದೀನಿ. ಎಲ್ಲಿದೆ ಹೇಳು, ಎಲ್ಲಿದೆ? ಹೊನ್ನಾಳಿ ಮಲೆಬೆನ್ನೂರು ರೋಡ್ ಅಂತ ಸ್ಪಷ್ಟ ಮಾತಾಡ್ತಿರಲಿಲ್ಲ. ಆಮೇಲೆ ಮತ್ತೆ ಎಲ್ಲರಿಗೂ ಹೇಳಿದೆ, ಈಗ ಹೊನ್ನಾಳಿ ಮಲೆಬೆನ್ನೂರು ರೋಡಲ್ಲಿದ್ದಾರೆ ಅಂತ. ಆಮೇಲೆ ಗೊತ್ತಾಯಿತು ಅಲ್ಲಿ ಸಿಕ್ಕರು ಅಂತ. ಪ್ರಭು ಕೂಡ ಅವ್ರ ಬ್ರದರ್ ಹುಡುಕಾಕತ್ತಿದ್ರು. ತಗೊಂಬಂದು ಅವರು ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿದಂಥದ್ದು. ಇಮಿಡಿಯೇಟ್ಲಿ ಹೊನ್ನಾಳಿ ಆಸ್ಪತ್ರೆಗೆ ನಾನು ಮಾತಾಡಿದೆ. ಡಾಕ್ಟ್ರಿಗೆ ಮಾತಾಡಿದಾಗ ಅವರು ಇಲ್ಲ, ಈ ಥರ ಈ ಜೋಳಕ್ಕೆ ಏನೋ ಗುಳಿಗೆ ಕೊಡ್ತಾರೆ, ಆ ಥರದ್ದು ಟ್ಯಾಬ್ಲೆಟ್ ತೊಗೊಂಡೆ. ಅಲ್ಮಾನಿ ಪಸ್ ಏನದು ಆಗುತ್ತೆ, ಡೋಂಟ್ ಹ್ಯಾವ್ ಮೆಡಿಕೇಟ್ ಅದು ತೊಗೊಂಡಿದ್ದಾರೆ. ಭಾಳ ಅದು ಇದ್ರದ್ದು ಗಂಭೀರವಾಗಿದ್ದು. ಹೇಳಿದೆ, ನೀವು ಟ್ರೀಟ್ ಮಾಡೋದಾದ್ರೆ ಮಾಡಿ, ಇಲ್ಲ ಆಗಲ್ಲ ಅಂದರೆ ಫಸ್ಟ್ ಏಡ್ ಕೊಟ್ಟು ಶಿಫ್ಟ್ ಮಾಡೋದಾದ್ರೆ ಬೇರೆ ದಾವಣಗೆರೆಗೆ ಮಾಡಿಬಿಡಿ ಅಂದೆ. ಆಯಿತು ಅಂತ ಅವ್ರು ರೆಡಿ ಮಾಡ್ತಾಯಿದ್ರು. ಆಮೇಲೆ ನಾನು ದಾವಣಗೆರೆಗೂ ಹೇಳಿದೆ. ಆಮೇಲೆ ಪ್ರಭು ಏನು ಹೇಳಿದ್ರು, ಇಲ್ಲ ದಾವಣಗೆರೆ ದೂರ ಆಗುತ್ತೆ, ಶಿವಮೊಗ್ಗಕ್ಕೆ ಹೋಗ್ಬಿಡ್ತೀವಿ ಅಂತ. ಸರಿ, ಇಲ್ಲ ಹಾಸ್ಪಿಟ್ಲಿಗೆ, ಸರಿ ಬನ್ನಿ ಹೇಳಿ, ನಾನು ಬರ್ತೀನಿ ಅಂತ ಅಲ್ಲಿಂದ ಬಂದೆ. ಅಷ್ಟೊತ್ತಿಗೆ ಆನ್ ದ ವೇ ಬರ್ತಾಯಿದ್ದೆ ನಾನು. ಬಹುತೇಕ ಶಿವಕಾರಿಪುರ ಥರದ್ದು ಒಂದು 10 ಕಿಲೋಮೀಟ್ರ್ ಬಂದಾಗ ಫೋನ್ ಮಾಡಿದೆ. ಇಲ್ಲ, ಬರೋಷ್ಟೊತ್ತಿಗೆ ಹೋಗ್ಬಿಟ್ಟಿದ್ದಾನೆ. ಇಷ್ಟಾಗಿದೆ. ಫ್ಯಾಮಿಲಿದು ಏನಿಲ್ಲ, ಅವನಿಗೆ ಮಕ್ಕಳಾಗಿರಲಿಲ್ಲ. ಅದೊಂದು ಸ್ವಲ್ಪ ಕೊರಗಿತ್ತು. ಅದಕ್ಕೆ ರೀಸೆಂಟಾಗಿ ಬೆಂಗಳೂರಿಗೆ ಬಂದಾಗ ಒಬ್ಬ ಡಾಕ್ಟ್ರು ಲಾಯರ್ನು ಕನ್ಸಲ್ಟ್ ಮಾಡಿದ್ರು, ಸರಗೋಮಿ ಮಾಡಿಸ್ಬೇಕು, ಅದೇನು ಮಾಡಬೇಕು ಅಂತೇಳಿ. ಆಮೇಲೆ ಅವರು ಲಾಯರ್ ನನಗೆ ಮಾತಾಡಿ, ನನ್ನ ಮಗಳಿಗೆ ಮಾತಾಡಿದರು. ನೀವು ಕೋರ್ಟಿಗೆ ಬಂದು ಹೇಳಬೇಕಾಗುತ್ತೆ. ಆಯಿತು ಅಂತ ಹೇಳಿದರು. ನನ್ನ ಮಕ್ಕಳಿಗೆ ಸರಗೋಮಿ ಮಾಡಿಸ್ಬೇಕಾದ್ರೆ ಕೋರ್ಟ್ ಪರ್ಮಿಷನ್ ಬೇಕು. ಆಯಿತು, ಅವರು ಇದಕ್ಕೆ ಕಾಯ್ತಾಯಿದ್ರು. ಅದೊಂದು ಬಿಟ್ಟರೆ ಸ್ವಲ್ಪ ವಾಸ್ ಅಡಿಕ್ಟೆಡ್ ಫಾರ್ ಡ್ರಿಂಕ್ಸ್. ಅದು ಸ್ವಲ್ಪ ಒನ್ ಟೈಮ್ ಫ್ಯಾಟಿ ಲಿವರ್ ಆಗಿತ್ತು. ಅದಾದಮೇಲೆ ನಾನು ಬೆಂಗಳೂರಲ್ಲಿ ಕರ್ಕೊಂಡೋಗಿ 2 ತಿಂಗಳು ಕಾಡಂಬ ಅಂತ ಒಂದು ಅಡಿಕ್ಷನ್ ಸೆಂಟ್ರ್ ಇದೆ, ಅಲ್ಲಿ 2 ತಿಂಗಳು ಅವ್ರಿಗೆ ಟ್ರೀಟ್ಮೆಂಟ್ ಮಾಡಿದೆ. ಅಲ್ಲಿಂದ ಬಂದಮೇಲೆ ಚೆನ್ನಾಗಿದ್ದು ಒಳ್ಳೆಯ ಫಿಸಿಕ್ಕು ಇದಾಯಿತು. ಬಿಡಪ್ಪ, ಒಳ್ಳೇದಾಯಿತು ಅಂತ ನಾವು ಇದು ಮಾಡಿದ್ವಿ. ಆಮೇಲೆ ಮತ್ತೇನೋ ಸ್ವಲ್ಪ ಸ್ಟಾರ್ಟ್ ಮಾಡ್ಕೊಂಡಂತ ಗೊತ್ತಾಯಿತು. ಮಗ ಇದ್ದಂಗೆ ಇದು ಅವನೇ ನಂದೆಲ್ಲ ಸಂಪೂರ್ಣ ಜವಾಬ್ದಾರಿ. ಎಂಟೈರ್ ಲ್ಯಾಂಡ್ ಇರ್ಬೋದು, ಪಾಲಿಟಿಕ್ಸ್ ಇರ್ಬೋದು, ಎಲ್ಲ ಅವರೇ ನೋಡ್ತಾಯಿದ್ರು. ನಾನು ಮತ್ತೆ ಹೇಳಿದೆ, ಕುಡಿಬೇಡಪ್ಪ, ನಿನಗೇನೋ ದೇವರು 2ನೇ ಜನ್ಮ ಕೊಟ್ಟಿದ್ದಾನೆ, ಈಗೇನೋ ಒಂದು ನಿಮ್ಮ ಮೇಲೆ ಆಶಾ ಭಾವನೆ ಇದೆ, ಮತ್ತೆ ಕುಡಿಯೋಕ್ಕೆ ಸ್ಟಾರ್ಟ್ ಮಾಡಿದೆ, ಅದು ಒಳ್ಳೇದಲ್ಲ ಅಂತ ಹೇಳಿದೆ. ಇಲ್ಲ ಕುಡಿತಾ ಇಲ್ಲ. ಆಯ್ತಪ್ಪ, ನಿನಗೆ ಬಿಟ್ಟಿದ್ದು ಅಂತ ಹೇಳಿದೆ. 16 ವರ್ಷ. ಹಾಂ, ಬೆಳಗ್ಗೆ ನಾನು ಊರಿಗೆ ಹೋದೆ ತಿಂಡಿಗೆ. ನಮ್ಮ ಇವ್ರಿಗೆ ಹೇಳಿದೆ, ಅವ್ರಿಗೆ ತಿಂಡಿ ತಂದು ಕೊಡಪ್ಪ, ಹೇಳಿದಾರೆ ತರಿಸ್ಕೊತಾರೆ ಅಂತಂದರು. ಅವ್ರು ಈ ಕಡೆ ಬಂದು ನಾನು ಊರಿಗೆ, ನಮ್ಮ ಹಳ್ಳಿಗೆ ಹೋದೆ. ನಮ್ಮ ಬ್ರದರ್ ಗೃಹ ಪ್ರವೇಶ ಇತ್ತು ಮೊನ್ನೆ 6ನೇ ತಾರೀಕು. ನಾವು ಸಲಹಿದ ಕೈಗಳು ನಮ್ಮ ನೋವಿಗೆ ಸ್ಪಂದಿಸಿದಾಗ ಆಗುವ ಸಂತೋಷ. ಅಮೃತ್ ನೋನಿ ಪೇನ್ ಆಯಿಲ್, ನೋವಿಗೆ ವಿರಾಮ, ದೇಹಕ್ಕೆ ಆರಾಮ. ಅಮೇರಿಕದಲ್ಲಿರೋ ಬ್ರದರ್ ಬಂದಿದ್ದ, ಅಲ್ಲಿ ನಮ್ಮ ಸಿಸ್ಟರ್ಸ್ ಎಲ್ಲ ಬಂದಿದ್ದರು. ಅಲ್ಲಿಗೆ ಕರೆದ್ರು, ಅಲ್ಲಿಗೆ ನಾನು ಹೋಗಿ ಆಮೇಲೆ ನಮ್ಮ ಕ್ಷೇತ್ರಕ್ಕೆ ಬಂದು 3-4 ಕಡೆಗೆ ಈ ತುಂಗಭದ್ರಾ ನದಿ ನೀರು ಬಿಟ್ಟಿದ್ರು ಹಳ್ಳಿಗಳು, ಕೆರೆಗಳಿಗೆ. ಆ ಕೆರೆಗಳನ್ನೆಲ್ಲ ವಿಸಿಟ್ ಮಾಡಿ ಮತ್ತೆ ನಾನು ಬಂದು ಹಿರೇಕೆರೆ ಬಂದು ಆದಮೇಲೆ ಈ ಥರ ಕಾಲ್ ಬಂತು. ಅದು ಇತ್ತು ಏನು ಕತ್ಲಗಿರಿಯಲ್ಲಿ ಅವರ ಸ್ವಂತ ಊರು. ನಾವು ಅಲ್ಲಿ ಹಿರೇಕೆರೆ ಮಾಡೋಣ, ಅವ್ರ ಬ್ರದರ್ ಇದ್ದಾರೆ, ಬೇಡ ಕತ್ಲಗಿರಿಯಲ್ಲೇ ಮಾಡೋಣ ಅಂತ. ಚನ್ನಗಿರಿ ತಾಲೂಕು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ.
ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.